ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ನೋಡೋಣ. ಕ್ರಿಯಾ ಗುಂಪು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. ಸೊ ಕ್ರಿಯಾ ಗುಂಪು ಅಂತ ಅಂದ್ರೆ ಕಾರ್ಬನ್ ಸರಪಳಿಗಳಲ್ಲಿ ಅದರ ಉದ್ದ ಮತ್ತೆ ಸ್ವಭಾವವನ್ನ ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣ ಆಗುವಂತಹ ಮತ್ತೆ ಕ್ರಿಯೆಯನ್ನ ನಿರ್ಧರಿಸುವಂತಹ ನಿರ್ದಿಷ್ಟ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನ ಕ್ರಿಯಾತ್ಮಕ ಗುಂಪುಗಳು ಅಂತ ಕರೀತಾರೆ. ಅಂತ ಅಂದ್ರೆ ಎಷ್ಟು ಉದ್ದವಾದ ಸರಪಳಿ ಆದ್ರೂ ಆಗಿರ್ಲಿ, ಕಾರ್ಬನ್ನ ಸರಪಳಿ ಎಷ್ಟು ಉದ್ದವಾದ್ರೂ ಆಗಿರ್ಲಿ, ಅದರ ಉದ್ದ ಮತ್ತೆ ಅದರ ಸ್ವಭಾವವನ್ನ ಲೆಕ್ಕಿಸದೇನೆ ಅದಕ್ಕೆ ಒಂದು ನಿರ್ದಿಷ್ಟ ಗುಣವನ್ನ ಸೂಚಿಸುವಂತಹ ಪರಮಾಣು ಅಥವಾ ಪರಮಾಣುಗಳ ಗುಂಪು ಬೇರೆನೆ ಇರತ್ತೆ. ಆ ಗುಂಪನ್ನ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ. ಈಗ ಇಲ್ಲಿ ಪ್ರೊಪೆನಾಲ್ ಮತ್ತು ಪ್ರೊಪೆನಲ್ಗಳಲ್ಲಿರುವ ಕ್ರಿಯಾ ಗುಂಪು ಅಂತ ಕೇಳಿದ್ದಾರೆ. ಪ್ರೊಪೆನಾಲ್ ಅಂತ ಅಂದ್ರೆ ಇದು ಅಲ್ಡಿಹೈಡ್ ಆಗಿರುತ್ತೆ. ಪ್ರೊಪೆನಾಲ್ ಅಂತ ಅಂದ್ರೆ ಅಲ್ಡಿಹೈಡ್, ಅದು ಹೌದಾ? ಸೊ ಅದರಲ್ಲಿ CH∼O ಈ ರೀತಿಯಾಗಿ ಪ್ರೊಪೆನಾಲ್ ಇದ್ರೆ ಇದು ಪ್ರೊಪೆನಾಲ್. ಇಲ್ಲಿರುವಂತಹ ಕ್ರಿಯಾ ಗುಂಪು CHO ಅಂತ ಅಂದ್ರೆ ಅಲ್ಡಿಹೈಡ್ ನ ಕ್ರಿಯಾ ಗುಂಪು ಇದು. ಹಾಗಾಗಿ ಇದು ಕೀಟೋನ್ ಅಲ್ಲ, ಅಲ್ಡಿಹೈಡ್ ಅಂತ ಆಗ್ಬೇಕು. ಅಲ್ಡಿಹೈಡ್ ನ ಕ್ರಿಯಾ ಗುಂಪು CHO. ಪ್ರೊಪೆನಾಲ್ ನಲ್ಲಿ ಇರುವಂತಹ ಕ್ರಿಯಾ ಗುಂಪು CHO ಆದ್ರೆ, ಇನ್ನು ಪ್ರೊಪೆನಲ್, ಈ ಪ್ರೊಪೆನಲ್ ಅಂತ ಅಂದ್ರೆ ಇದು OL ಇಂದ ಎಂಡ್ ಆಗ್ತಾ ಇದೆ. ಆಲ್ಕೋಹಾಲ್ ಇದ್ರೆ ಅದನ್ನ ನಾವು OL ಇಂದ ಕೊನೆಗೊಳ್ತೀವಿ, ನಾವು ತುದಿಯಲ್ಲಿ OL ಅನ್ನ ಸೇರಿಸ್ತೀವಿ. ಸೊ ಅದರ ಒಂದು ಕ್ರಿಯಾ ಗುಂಪು OH ಆಗಿರುತ್ತೆ. ಅಂದ್ರೆ CH3 CH2 OH. ಇದು ಪ್ರೊಪೆನಲ್, ಇದರ ಒಂದು ರಚನಾ ಸೂತ್ರ. ಹಾಗೆ ಪ್ರೊಪೆನಾಲ್ ನ ರಚನಾ ಸೂತ್ರ CH3 CH2 CHO. ಇದು ಪ್ರೊಪೆನಲ್ ನ ರಚನಾ ಸೂತ್ರ ಆಗಿರುತ್ತೆ. ಸೊ ಇಲ್ಲಿರುವಂತಹ ಕ್ರಿಯಾ ಗುಂಪು CHO ಆದ್ರೆ, ಆಲ್ಕೋಹಾಲ್ ನಲ್ಲಿ ಅಥವಾ ಪ್ರೊಪೆನಲ್ ನಲ್ಲಿರುವಂತಹ ಕ್ರಿಯಾ ಗುಂಪು OH ಆಗಿರುತ್ತೆ. ಹೆಸರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇನೆ. ಆ ವ್ಯತ್ಯಾಸಕ್ಕೆ ಕಾರಣ ಈ ಕ್ರಿಯಾ ಗುಂಪುಗಳೇ ಆಗಿರುತ್ತೆ.